ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತೀವಿ ನಾವು. ಆದರೆ ಕನ್ನಡ ಮಾತನಾಡಿದ್ರೆ ದಂಡ ಹಾಕುವಂಥ ಸನ್ನಿವೇಶದಲ್ಲಾಗುತ್ತೆ. ಹೌದು, ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ಮಾತನಾಡಿದ್ರೆ ದಂಡ, ಕನ್ನಡ ಮಾತನಾಡಿದ್ದಕ್ಕಾಗಿ ದಂಡ ವಿಧಿಸಿದಂಥ ಶಾಲೆಗೆ ನೋಟಿಸ್ ನೀಡಲಾಗಿದೆ. ದಂಡ ವಿಧಿಸಿದ್ದು ಸಾಬೀತು ಹಿನ್ನೆಲೆ ಸಿಂಧಿ ಶಾಲೆಗೆ ನೋಟಿಸನ್ನು ನೀಡಲಾಗಿದೆ. ಬೆಂಗಳೂರಿನ ಕುಮಾರ ಪಾರ್ಕ್ನಲ್ಲಿರುವಂಥ ಸಿಂಧಿ ಹೈಸ್ಕೂಲ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪತ್ರದ ಹಿನ್ನೆಲೆ ತನಿಖೆಯನ್ನು ಆರಂಭಗೊಳಿಸಲಾಗಿದೆ. ಶಿಕ್ಷಣ ಇಲಾಖೆ ನಡೆಸಿದಂಥ ತನಿಖೆಯಲ್ಲಿ ದಂಡ ವಿಧಿಸಿದ್ದು ಸಾಬೀತಾಗಿದೆ. ವಿದ್ಯಾರ್ಥಿಗಳು ಕನ್ನಡ ಮಾತನಾಡಿದ್ದಕ್ಕೆ ದಂಡ ವಿಧಿಸಲಾಗಿತ್ತು. ಹೀಗಾಗಿ ಸಿಂಧಿ ಹೈಸ್ಕೂಲ್ಗೆ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಲಾಗಿತ್ತು. ನೋಡಿ, ಕರ್ನಾಟಕ ಅಂತ ಹೇಳ್ತೀವಿ ನಾವು. ಎಲ್ಲೋ ಒಂದು ಇಂಗ್ಲೀಷ್ ಬೋರ್ಡ್ ಹಾಕಿದರೆ, ಎಲ್ಲೋ ಒಂದು ಬೇರೆ ಭಾಷೆಯ ಬೋರ್ಡ್ಗಳನ್ನು ಹಾಕಿದರೆ ಕರ್ನಾಟಕ ರಕ್ಷಣಾ ವೇದಿಕೆನೋ ಅಥವಾ ಇತರ ಸಂಘಟನೆಗಳು ಬೀದಿಗಿಳಿತವೆ. ಆ ನೋಟಿಸ್ ಬೋರ್ಡನ್ನು ಕಿತ್ತೆಸೋದು ಕರ್ನಾಟಕದಲ್ಲಿ ಕನ್ನಡವೇ ಇರಬೇಕು, ಕನ್ನಡ ನಮ್ಮ ಆಡಳಿತ ಭಾಷೆ ಅಂತ ಹೇಳ್ತಾರೆ. ಆದರೆ ಈ ಶಾಲೆಯಲ್ಲಿ ಪರಸ್ಪರ ಈ ಪದ್ಧತಿ ಇದೆ. ಹೌದು, ನೋಡಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪರಸ್ಪರ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕನ್ನಡ ಮಾತನಾಡಕೂಡ್ದು ಅಂಥೇಳಿ ಕೆಲವು ಫಾರ್ಮನ್ನು ಹೊಡೆಸ್ಬಿಡ್ತಾರೆ. ಆ ಫಾರ್ಮನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಮಾತನಾಡಿದರೆ ದಂಡ, ಒಂದು ಡೈರಿ ಮೇಂಟೈನ್ ಮಾಡೋದು, ಯಾರ್ಯಾರು ಮಾತನಾಡ್ತಾರೆ ಅಂತ ಲೆಕ್ಕ ಹಾಕೊಳ್ಳೋದು, ಅವರಿಗೆ ದಂಡ ವಿಧಿಸೋದು. ಅವ್ರ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ, ಕನ್ನಡದ ಮಾತನಾಡಿದ್ರೆ ಇಂಗ್ಲೀಷ್ ಕಲಿಯೋದಿಲ್ಲ ಅಂಥೇಳಿ, ಕನ್ನಡಕ್ಕೆ ದಂಡ ಹಾಕಿದ್ರೆ ಕನ್ನಡವೇ ಮಾಯ ಆಗಿಬಿಡುತ್ತೆ, ಇಂಗ್ಲೀಷೇ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಸಿಂಧಿ ಶಾಲೆಯು ಕೂಡ ಅಂಥದ್ದೇ ಪ್ರಮಾದ ಮಾಡಿದೆ. ಕನ್ನಡ ಮಾತನಾಡಿದ್ದಕ್ಕಾಗಿ ಮಕ್ಕಳಿಗೆ ದಂಡ ವಿಧಿಸಿದೆ. ಈ ಸಂಬಂಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾಕಷ್ಟು ದೂರು ಸಲ್ಲಿಕೆಯಾಗಿತ್ತು. ದೂರುಗಳು ಬಂದಿರುವಂಥ ಹಿನ್ನೆಲೆ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಲಾಯಿತು. ಬೆಂಗಳೂರು ಉತ್ತರ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಭೇಟಿ ಕೊಟ್ಟಿದ್ದರು. ಪರಿಶೀಲನೆ ವೇಳೆ ದಂಡ ವಸೂಲಿ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ, ಅದು ಸಾಬೀತಾಗಿದೆ. ಈ ಹಿನ್ನೆಲೆ ಸಿಂಧಿ ಹೈಸ್ಕೂಲ್ಗೆ ನೋಟಿಸನ್ನು ಶಿಕ್ಷಣ ಇಲಾಖೆಯು ಕೂಡ ಜಾರಿ ಮಾಡಿದೆ. ಇದು ಕೇವಲ ಸಿಂಧಿ ಹೈಸ್ಕೂಲ್ ಅಂತಲ್ಲ, ಅನೇಕ ಕಡೆಗಳಲ್ಲೂ ಕೂಡ ಇಂಥ ಪದ್ಧತಿ ಇದೆ. ಕನ್ನಡ ಅಂತ ಹೇಳಿದ್ರೆ ಮಾತನಾಡಲಿಕ್ಕೂ ಭಯ ಪಡಬೇಕು. ಕನ್ನಡ ಮಾತನಾಡಿದ್ರೆ ದಂಡ ಕಟ್ಟಬೇಕಲ್ಲಪ್ಪ ಅಂಥೇಳಿ ಚಿಕ್ಕ ಮಕ್ಕಳಿದ್ದಾಗಲೇ ಅವರ ಮನಸ್ಸಿಗೆ ತುಂಬುತ್ತಾ ಹೋದರೆ ಅವರ ಜೀವನದುದ್ದಕ್ಕೂ ಕೂಡ ಕನ್ನಡದಿಂದ ದೂರ ಉಳಿತಾ ಸಾಕ್ತಾರೆ. ಕರ್ನಾಟಕದಲ್ಲಿದ್ದೀವಿ, ಬೆಂಗಳೂರಿನಲ್ಲಿದ್ದೀವಿ, ರಾಜಧಾನಿಯಲ್ಲಿದ್ದೀವಿ, ಕನ್ನಡ ಮಾತನಾಡಲಿಕ್ಕೆ ಭಯ. ನಾವು ಹೇಳ್ತೀವಿ ರೀ, ಹೊರಗಿಂದ ಬಂದಂಥವರಿಗೆ, ತಮಿಳುನಾಡಿನಿಂದ ಬರ್ತಾರೋ, ಆಂಧ್ರದಿಂದ ಬರ್ತಾರೋ, ಬೇರೆ ರಾಜ್ಯದಿಂದ ಬರ್ತಾರೋ, ಕನ್ನಡ ಕಲೀರಿ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಹಣೆ ಬರೋಕ್ಕೆ ನಮ್ಮ ಶಾಲೆಗಳಲ್ಲೇ ನಮಗೆ ಕನ್ನಡ ಕಲೀಲಿಕ್ಕೆ ಆಗ್ತಾ ಇಲ್ಲ. ಅಂಥ ದುಸ್ಥಿತಿಗೆ ಇಂಥ ಸಿಂಧಿ ಹೈಸ್ಕೂಲ್ ಕೂಡ ಸಾಕ್ಷಿಯಾಗಿದೆ. ನಾವು ಕನ್ನಡ ಮಾತನಾಡಿದ್ದಕ್ಕೆ ದಂಡ ವಿಧಿಸಿಲ್ಲ ಅಂಥೇಳಿ ಸ್ಪಷ್ಟನೆ ಕೊಡ್ತಾ ಇದೆ ಆ ಶಾಲೆ. ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದ್ದಕ್ಕೆ ದಂಡ ಹಾಕಿದ್ದೇವೆ ಅಂತ ಸಬೂಬು ಕೊಡ್ತಾ ಇದ್ದಾರೆ. ಸಿಂಧಿ ಹೈಸ್ಕೂಲ್ ಪ್ರಿನ್ಸಿಪಾಲ್ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ನಾವು ಕನ್ನಡವನ್ನು ಗೌರವಿಸ್ತೇವೆ, ವಿದ್ಯಾರ್ಥಿಗಳು ಯಾವ ಭಾಷೆ ಬೇಕಾದರೂ ಮಾತನಾಡಬಹುದು, ಆದರೆ ಯಾವುದೇ ಭಾಷೆಯಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಿದರೂ ತಪ್ಪು. ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಗೌರವ, ಶಿಸ್ತನ್ನು ಉತ್ತೇಜಿಸಲು ನಾವು ಬದ್ಧ ಅಂತ ಹೇಳಿದ್ದಾರೆ. ಜೊತೆಗೆ ಸಿಂಧಿ ಹೈಸ್ಕೂಲ್ ಈ ರೀತಿಯ ಪ್ರಕಟಣೆ ಕೊಟ್ಟು ಅದರ ಮೂಲಕ ತೇಪೆ ಹಾಕುವಂಥ ಕೆಲಸಕ್ಕೆ ಆ ಶಾಲೆ ಮುಂದಾಗಿದೆ. ಇದು ಈ ಕೇವಲ ಸಿಂಧಿ ಶಾಲೆಗೆ ಸೀಮಿತಗೊಳಿಸಿದ್ದನ್ನು ಯೋಚನೆ ಮಾಡಬಾರ್ದು. ಅನೇಕ ಶಾಲೆಗಳಲ್ಲೂ ಕೂಡ ಇಂಥ ಪದ್ಧತಿ ಇದೆ. ಕನ್ನಡವನ್ನು ನಿಕೃಷ್ಟವಾಗಿ ಕಾಣೋದು, ಕನ್ನಡವನ್ನು ಅಲಕ್ಷ್ಯ ಮಾಡೋದು, ನಿರ್ಲಕ್ಷ್ಯ ಮಾಡೋದು, ಕನ್ನಡ ಮಾತನಾಡಿದ್ರೆ ದಂಡ ಹಾಕಿ ಅದರ ಮೂಲಕ ಭಯವನ್ನು ಉಂಟು ಮಾಡೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಅಕ್ಷಮ್ಯ. ಇಂಥ ಶಾಲೆಗಳನ್ನು ಗುರುತಿಸಬೇಕು, ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು. ಹಾಗಾದರೆ ಮಾತ್ರ ವಿದ್ಯಾರ್ಥಿಗಳಲ್ಲಿ ಚಿಕ್ಕಂದಿನಿಂದಲೂ ಕೂಡ ಕನ್ನಡ ಉಳಿಯುತ್ತೆ, ಅವರ ಜೀವನ ಪರ್ಯಂತವೂ ಕೂಡ ಕನ್ನಡ ಬೆಳೆಯುತ್ತೆ.